ನೀವು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆದರೆ ನಮ್ಮ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು. ಇಲ್ಲಿರೋ ಜನ ಎಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ನಾವು ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಟ್ರಿಪ್ಪಿಗೆ ಬಂದಿದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ರೂಮ್ ಹುಡ್ಕೊಂಡ್ಬಂದು ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಬೆಕ್ಕು ನಮ್ಮ ಹತ್ರ ಬರ್ತೈತೆ. ಓ ಬೈ ನೋಡಿ, ಹುಡುಗನ ಮೇಲೆ ಹುಡ್ಕೊಂಬಂತಿದೆ. ಏನಿದು ಅಣ್ಣ, ಬೋಟ್ ಹೊರಟ ಕೊಡಿರಿ, ಅದ್ರಲ್ಲಿ ಹುಡುಗಿರಿದ್ದಾರೆ ಅಂತಂದ್ರೆ ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ಈ ಕಡೆ ಎಲ್ಲ ಬರಲ್ಲ. ಎಲ್ಲಿ ನೋಡಿದ್ರು ಬರೀ ಪ್ರೀ ವೆಡ್ಡಿಂಗ್ ಶೂಟ್ನೇ ಮಾಡ್ತಾರೆ. ನಾನು ನೋಡಿ ಬೇಜಾರಾಗ್ತೈತೆ. ನಾವು ಬರೀ ಹುಡುಗರೇ ಬಂದಿರೋದ್ರಿಂದ ತುಂಬಾನೇ ಬೇಜಾರಾಗ್ತೈತೆ. ಗೈಸ್, ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. 1 ಅವರ್ ಹೋಗೋಣ ಬೆಳಗ್ಗೆ ಅಂತ ಅಂದ್ಕೊಂಡ್ಬಂದು, ಬಟ್ ಟೈಮ್ ಶಾರ್ಟೇಜ್ ಆಗಲಿಲ್ಲ. ಸೊ ಇವಾಗ ಜೋಗ್ ಫಾಲ್ಸ್ ಹೋಗೋಣ ಅಂತ ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ನಮ್ಮ ಬ್ರದರ್ಸ್ ಜೊತೆ ಬಂದಿದ್ದೀವಿ. ನಾವು ಒಂದು 3-4 ಜನ ಏರಿಯಾದಲ್ಲೆಲ್ಲ ಸೇರ್ತೀವಿ. ಇವಾಗ ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಕೋತಿಗಳೆಲ್ಲ ನಾವೇ ಫಸ್ಟ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಜೋಗ್ ಫಾಲ್ಸ್ ವರ್ಲ್ಡ್ ಫೇಮಸ್ ಆಗಿರೋದ್ರಿಂದ ಫುಲ್ಲು ಸ್ಟ್ರಿಕ್ಟಾಗೆಲ್ಲ ಮಾಡೋರೆ. ಕಸ ಎಲ್ಲ ಅಷ್ಟಾಗೇನೆಲ್ಲ ಕಸುತ್ತಾರೆ ಏನಿಲ್ಲ, ಎಲ್ಲ ಕ್ಲೀನಾಗೆಲ್ಲ ಮಾಡೋರೆ. ನೀವೆಲ್ಲ ಬಂದಿರ್ತೀರ, ಗೊತ್ತಿರುತ್ತಲ್ಲ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ. ಮತ್ತೆ ಗೈಸ್, ನೀವೇನಾದರೂ ನನ್ನ ವೀಡಿಯೋಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನೂ ಹೆಚ್ಚು ಇದೇ ಥರದ ವೀಡಿಯೋಗಳನ್ನ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಜೋಗ್ ಫಾಲ್ಸ್ ಹೋಗೋದ. ಪರಿಸರ ರಕ್ಷಣೆ ನಮ್ಮ ಹೊಣೆ, ಇದೇನು ಹೇಳ್ಬೇಕಾಗಿಲ್ಲ. ನೋಡಿ, ಇದೊಂದು ಮಸ್ತಾಗಿ ಡಿಸೈನ್ ಥರ ಮಾಡಿದ್ದಾರೆ, ಮರದ ಥರ, ಬಟ್ ಸಿಮೆಂಟಲ್ಲಿ ಮಾಡಿರೋದು ಕಸಾಕಕ್ಕೆ ಅಂತ. ಆದರೂ ಯಾರು ನೆಲದಲ್ಲಿ ಎಸ್ಬಿಟ್ಟು ಹೋಗಿದ್ದಾರೆ. ಓ, ಸನ್ರೈಸ್ ಟೈಮಿಗೆ ಬಂದಿದ್ದೀವಿ. ಯಪ್ಪ, ಫಸ್ಟ್ ಟೈಮ್ ಬರ್ತಿರೋದು ಅಂದರೆ ಜೋಗ್ ಫಾಲ್ಸಿಗೆ ಬಂದಿದ್ದೀನಿ, ಬಟ್ ಈ ಟೈಮಲ್ಲಿ ಬಂದಿರೋದು ಫಸ್ಟ್ ಟೈಮ್. ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ವಿಶ್ವ ಪ್ರಸಿದ್ಧ ಜೋಗ ಜಲಪಾತ. ಹೇಗಿದೆ ಮೇಲ್ಗಡೆಯಿಂದ ನೋಡಿ. No, seriously, what is this place? This is heaven. ಇವರಿಬ್ರು ಮತ್ತೆ ಅಲ್ಲಿ ಇನ್ನಿಬ್ಬರ ಜೊತೆ ಬಂದಿದ್ದೀವಿ. ಸನ್ರೈಸ್ ಈಗ ಇವಾಗ ಇನ್ನೂ ಕೌಂಟಬಲ್ ಮೆಂಬರ್ಸ್ ಬಂದಿದ್ದಾರೆ. ಇನ್ನೂ ಜನ ಬರ್ತಾರೆ, ಯಾಕೆ ಅಂತಂದರೆ ಇದು ಅಷ್ಟು ಫೇಮಸ್ಸು. ಮತ್ತು ಇವಾಗ ದೀಪಾವಳಿಗೆ ರಜಾ ಬೇರೆ ಕೊಡ್ತಿರೋದ್ರಿಂದ ಜನ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಟೂರಿಸ್ಟ್ ಪ್ಲೇಸ್ ಕಡೆ. ಆ್ಯಕ್ಚುಲಿ ಗೈಸ್, ಇದರಲ್ಲಿ ರಾಜಾ ರಾಣಿ ರೋರಲ್ ರಾಕೆಟ್ ಯಾವುದು ಅಂತ ನನಗಂತೂ ಗೊತ್ತಿಲ್ಲ. ಚಿಕ್ಕ ಹುಡುಗರಲ್ಲಿ ನಮ್ಮ ಮೇಷ್ಟ್ರೆಲ್ಲ ಹೇಳ್ಕೊಟ್ಟಿದ್ರು. ಆದರೆ ಇವಾಗ ಕಾಲೇಜಿಗೆ ಬಂದೆಲ್ಲ ಮರ್ಕೊಂಡ್ಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆದರೆ ನಮ್ಮ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು. ಜೋಗ್ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೆಲ್ಲ ಒಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಮಸ್ತ್ ವ್ಯೂ ಐತೆ. ಬೆಳಗ್ಗೆನೇ ಬಂದಿರೋದಕ್ಕೆ ಫುಲ್ಲು ಫಾಗ್ ಎಲ್ಲ ಬೀಳ್ತಾ ಇದೆ. ಒಂದು ಕಡೆ ಸನ್ರೈಸು. ಅದಕ್ಕೆ ಬೆಳಗ್ಗೆನೇ ಈ ಥರ ಪ್ಲೇಸ್ಗಳಿಗೆಲ್ಲ ಬರಬೇಕು. ಜಾಗ ನೋಡಿ ಇಲ್ಲೇ ಹಾಕಿದ್ದಾರೆ. ಕೋತಿಗಳೆಲ್ಲ ಅವೇ ಅಂತ ಬರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ 10ನೇ ಕ್ಲಾಸಿಂದ ಪಾಠ ಎಲ್ಲ, ಅಲ್ಲ 10ನೇ ಕ್ಲಾಸಿಂದ ಅಲ್ಲ, ಸೆಕೆಂಡ್ ಪಿ ಯು ಪಾಠ ಎಲ್ಲ ಜ್ಞಾಪನ ಆಗುತ್ತೆ. ಕೆಂಪು ಸಿಂಹ ಬಾಲ ಕೋತಿಗಳು. ಆದರೆ ಇಲ್ಲಿ ಸಿಂಹ ಬಾಲದಲ್ಲ, ಇದು ಯಾವುದೋ ಕೋತಿ ಬಾಲದ್ದೈತೆ. ಇವ್ನು ಬರ್ಬೇಕಾದ್ರೆ ಸೂ ಫ್ರಮ್ ಸೋ ಮೂವಿ ನೋಡ್ಕೊಂಡ್ ಬಂದ್ಬಿಟ್ಟು ಫುಲ್ಲು ಅಲ್ಲಿ ಥರ ಆಡ್ತಾನೆ. ಅಣ್ಣ ಇಲ್ಲಿರೋ ಜನ ಎಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ನಾವು ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಟ್ರಿಪ್ಪಿಗೆ ಬಂದಿದ್ದೀವಿ. ಇವನ್ ಕೆಲ್ಸಕ್ಕೆ ಬಂಕ್ ಹಾಕ್ಬಿಟ್ಟು ಬಂದವನೆ ಟ್ರಿಪ್ಪಿಗೆ. ನಾವಿಲ್ಲಿ ಟೂರಿಸಂ ಪ್ಲೇಸ್ ನೋಡೋಕೆ ಅಂತ ಬಂದಿದ್ರಿ. ಇಲ್ಲೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಈ ಬ್ರಿಡ್ಜ್ನ ಯೂಸ್ ಮಾಡ್ಕೊಂಡು. ಏನಾ ಎಲ್ಲ ಕಬ್ಬಣದಲ್ಲಿ ಮಾಡಿದ್ದಾರೆ. ಕಾಲೇಜ್ ಹುಡುಗರಿಗೆಲ್ಲ ಫ್ರೀ ಕಂಡ್ರು. ಬೋಟ್ ಎಲ್ಲ ಇಲ್ಲೇ ಇದ್ದಾವೆ. ಫೋನ್ ಹುಷಾರಪ್ಪ, ಯಾವುದೇ ಕಾರಣಕ್ಕೂ. ಹಾಂ, ಜಾಗ ಎಲ್ಲ ಮಸ್ತ್. ಓಹ್, ಬೈಕ್ನ ಬಿಟ್ಟಿದ್ದಾರೆ. ಕಾರ ಬಿಡ್ತಿದ್ರು, ಸ್ವಲ್ಪ ಚಿಕ್ಕದೆ ಬಿಡ್ತು. ಜಾಗ ಎಲ್ಲ ಮಸ್ತಿದೆ. ಫುಲ್ ನೋಡ್ದು ಫೋಟೋ ಗಿಟೋ ಎಲ್ಲ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಕ್ಸೈಟ್ಮೆಂಟಲ್ಲಿ ಫೋಟೋ ಗಿಟೋ ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ನೋಡೋದು ಇನ್ನೂ ಬೇಜಾನೈತೆ ಇಲ್ಲೇ ಇರೋಕೆ. ಆ್ಯಕ್ಚುಲಿ ಇದು ಮಾಡಿರೋದು ಟ್ರಾನ್ಸ್ಪೋರ್ಟ್ಗೆ ಅಂತ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ. ಬಟ್ ಇದನ್ನೇ ಟೂರಿಸ್ಟ್ ಪ್ಲೇಸ್ ಥರ ಟ್ರೀಟ್ ಮಾಡ್ತಾರೆ ಜನ. ಅದಕ್ಕೆ ಅವ್ರು ಅಲ್ಲಿ ಟಿಕೆಟ್ನೆಲ್ಲ ತಗೋತವ್ರೆ. ಯಾವ ರೇಂಜಿಗೆ ಬಂದೈತೆ ನೋಡಿ. ಕಟ್ಟಿರೋ ದುಡ್ಡು ಎತ್ತದ ಬಿಡೋದು. ಗೈಸ್, ಆ್ಯಕ್ಚುಲಿ 1 ಅವರ ಅದು ಬೋಟಿಂಗ್ ಪಾಯಿಂಟ್ಗೆ ಬಂದಿದ್ದು. ತುಂಬ ಜನ ಇಲ್ಲಿ ಬಕ್ರಾ ಮಾಡೋಕ್ಕಂತೂ ತುಂಬ ಜನ ಇರ್ತಾರೆ. ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನಾವು ಅಂದರೆ ಬುಕ್ ಮಾಡ್ಕೊಂಡೇ ಬಂದಿರಲಿಲ್ಲ. ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿದ್ದು. ಎಷ್ಟು ಅಂತಂದರೆ
3 ಪಟ್ಟು ಎಕ್ಸ್ಟ್ರಾ ಜಾಸ್ತಿ ಕೇಳ್ತಾ ಇದ್ದಾರೆ. ನಾವು ಬುಕ್ ಮಾಡ್ಕೊಂಡು ಬಂದಿದ್ರು 1200 ಆದರೆ ಅವರು 4000 ತನಕ ಕೇಳ್ತವ್ರೆ. ಸೊ ನಿಮ್ಗೇನಾದರೂ ಇಲ್ಲಿಗೆ ಬರೋ ಇದ್ದಿದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅವರು ಬಜೆಟ್ ಫ್ರೆಂಡ್ಲಿಯಾಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಬೇರೆ ಬೇರೆ ಪ್ರೈವೇಟ್ ಪ್ಲೇಸ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸರಿ, ನಾವು ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಆಮೇಲೆ ಪಾರ್ಕಿಂಗ್ ಏರಿಯಾ ಕೂಡ ಅವರೇ ಸಹ ಮಾಡಿಕೊಟ್ರು. ಇಲ್ಲೇ ಪಾರ್ಕಿಂಗ್ ಏರಿಯಾ ಜಾಗ. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ರೂಮ್ ಹುಡ್ಕೊಂಡ್ಬಂದು ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಬೆಕ್ಕು ನಮ್ಮ ಹತ್ರ ಬರ್ತೈತೆ. ಫುಲ್ ಮನುಷ್ಯರ ಹತ್ರ ಎಲ್ಲ ಪಾಠ ಆಗ್ಬಿಟ್ಟು ಫುಲ್ ಯಾರ ಹತ್ರ ಹೋದ್ರೂ ಹೋಗ್ತೈತೆ. ಎತ್ಕೊಂಡು ಹೋಗ್ಬಿಡ್ತೀವಿ ಇವತ್ತಿನ. ಇಲ್ಲಿ ನೋಡಿ ಹುಡುಗ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇರುತ್ತಲ್ಲ, ಇಲ್ಲೇ ಎಲ್ಲ ಮಾಡೋದು. ನಾವು ನೋಡಿ ಬರೀ ಬಾಯ್ಸ್ ಬಂದಿದ್ದೀವಿ. ನಾವು ಬರೀ ಬಾಯ್ಸ್ ಬಂದಿದ್ದೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇವಾಗ ಊಟ ಆಯಿತು, ಊಟ ಅಲ್ಲ ತಿಂಡಿ ಆಯಿತು. ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸೈಟ್ಮೆಂಟ್, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಿಮ್ಗೆಲ್ಲ ಹೇಗೆ ಅನಿಸ್ತೈತೆ ಬ್ರೋ? ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದರಲ್ಲಿ ಚಿಕ್ಕ ಹುಡುಗನಲ್ಲಿ ಮಾಡ್ಬಿಟ್ಟು ಬಕೆಟಲ್ಲಿ ಬಿಟ್ಟು ಆಟ ಆಡ್ತಿದ್ದಿಲ್ಲ. ಇವತ್ತು ಫಸ್ಟ್ ಟೈಮ್ ರಿಯಲ್ ಆಗಿ ಹೋಗ್ತಾ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ಬಂದಿವ್ರಿ. ನೀವು ಎಷ್ಟು ವರ್ಷದಿಂದ ಬೋಟ್ಸ್ ಎಲ್ಲ ಓಡಿಸ್ತೀರಾ? ನಮ್ದಲ್ಲ, ಇಮೋಷನಲ್ ಡ್ಯಾಮೇಜ್. ಏನಿದು ಎಕ್ಕೋ ಅಣ್ಣ, ನೀವು ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ ಬೋಟ್ ಎಲ್ಲ? ಅಣ್ಣ ಇಲ್ಲೇ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬೋಟ್ ಸ್ಟಾರ್ಟ್ ಆಯ್ತು. ಲೆಟ್ಸ್ ಎಂಜಾಯ್ ಅವರ್ ಜರ್ನಿ ಇನ್ ಬೋಟ್. ಫುಲ್ ಎಕ್ಸೈಟ್ಮೆಂಟ್. ಅಣ್ಣ ಬೋಟ್ ಓಲ್ಟ ಕೊಡಿರಿ, ಅದ್ರಲ್ಲಿ ಹುಡುಗಿರಿದ್ದಾರೆ. ತುಂಬಾ ಎಕ್ಸೈಟ್ಮೆಂಟ್. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈಗ ಬಂದಿದ್ದಾರೆ, ಫಸ್ಟ್ ಟೈಮ್ ಹೋಗಿರೋದು. ಈ ಜಾಗಕ್ಕೆಲ್ಲ ಹೋಗಿದ್ದೀವಿ, ಬಟ್ ಹೋಟೆಲ್ ಹೋಗ್ತಾ ಇರೋದು ಫಸ್ಟ್ ಟೈಮ್. ತುಂಬಾ ಎಕ್ಸೈಟ್ಮೆಂಟ್. ಆಕ್ಚುಲಿ ತುಂಬಾ ಎಲ್ಲ ಕಡೆನೂ ಹಸಿರಾಗೈತೆ, ನೀರು ಕೂಡ ಹಸಿರಾಗೈತೆ. ಮ್ಯಾಂಗ್ರೋ ಫಾರೆಸ್ಟ್ ಎಲ್ಲ ನೋಡ್ತಾ ಇರ್ಬೋದು. ಇನ್ನೂ ಬೇರೆ ಬೇರೆ ಥರದ ಪ್ಲೇಸ್ ಎಲ್ಲ ಐತೆ. ಇದು ಕೇರಳ ಅಲ್ಲ, ಕರ್ನಾಟಕ. ನಮ್ಮ ಹೊನ್ನಾವರ ಇದು. ಒಂದೊಂದು ಪ್ಲೇಸು ಒಂದೊಂದು ಥರ ಐತೆ ಗೈಸ್. ನಿಜವಾಗ್ಲೂ ಎಲ್ಲ ತೆಂಗಿನ ಮರಗಳು, ಮ್ಯಾಂಗ್ರೋ ಫಾರೆಸ್ಟ್ ಎಲ್ಲ ಮಸ್ತಾಗಿದೆ. ತೋಟದಲ್ಲಿ ಚಿಕ್ಕ ಚಿಕ್ಕ ಗುಡ್ಸ್ಲಿಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ಗೈಸ್. ಅಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ದೋಣಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಹೋಗೋಕೆ, ಆಚೆ ಹೋಗೋಕೆ ಎಲ್ಲ. ಮತ್ತೆ ಅಲ್ಲಿ ನೋಡಿ ಬಟ್ಟೆ ಹೋಗಿದ್ದಾರೆ ಒಂದು ಲೇಡಿ. ಫಾರೆಸ್ಟ್ನೇ ಒಂಥರ ಇದ್ರ ಥರ ಮಾಡ್ಕೊಳ್ಳಲ್ಲ, ಫಾರೆಸ್ಟ್ ಅಲ್ಲ ತೋಟನೇ ಒಂಥರ ಯಾವ ಥರ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ನೋಡಿ. ಇದ್ರಲ್ಲೂ ಅಲ್ಲಿ ಅಂಗಡಿ ಬೇರೆ ಇಟ್ಟಿದ್ದಾರೆ. ತುಂಬ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ ಆಲ್ಮೋಸ್ಟು. ಮಧುವನ ಪಾಯಿಂಟ್. ಗೈಸ್ ಆ್ಯಕ್ಚುಲಿ ಇದೆಲ್ಲ ಪ್ರೈವೇಟ್ ಪ್ಲೇಸ್ ಆಗಿರುತ್ತೆ. ಇಲ್ಲಿ ನಾವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬಂದಿದ್ದೀವಿ. ಎಲ್ಲರೂ ಕರ್ಕೊಂಬರಲ್ಲ, ಇಲ್ಲಿ ಎಲ್ಲ ಸುಮ್ಮನೆ ಹೇಳ್ತಾರೆ ಕರ್ಕೊಂಬರಲ್ಲ. ಬಟ್ ನಾವಿಲ್ಲಿ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಬಂದಿದ್ದೀವಿ. ಗೈಸ್ ಹೆಂಗೈತೆ ವ್ಯೂ? ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಅಲ್ಲ, ಮ್ಯಾನ್ ಮೇಡ್ ಇದೆಲ್ಲ. ತೋಟದೊಳಗಡೆಗೆ ನೀರು ಬಿಟ್ಕೊಂಡು ಇದೆಲ್ಲ ನೋಡಿ ಇಟ್ಕೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಆದ್ರೂ ಸ್ವಲ್ಪ ಮಸ್ತಾಗಿದೆ, ಸ್ವಲ್ಪ ಎಲ್ಲ ಚೆನ್ನಾಗಿದೆ.
ಏನದ್ ಮಾಡ್ತಾ ಇರೋದು? ಇದು ತುಂಬಾ ನೀರ್ ಬಿಡ್ತಾರೆ ಗೈಸ್ ಆಕ್ಚುಲಿ ಕೇಳಿಸ್ತಾ ಇದೆಲ್ಲ ಸೌಂಡು, ಯಾವ್ದೋ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ. ಆಕ್ಚುಲಿ ಗೈಸ್ ಇದು ಕೇರಳ ಅಲ್ಲ, ಕರ್ನಾಟಕ. 1 ಅವರ್ದಲ್ಲಿ ಈ ತರ ಪ್ಲೇಸ್ ಇದೆ, ಬಟ್ ಇದು ಪ್ರೈವೇಟ್ ಪ್ಲೇಸು. ಇಲ್ಲಿಗೆ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಬಂದಿದ್ದೀವಿ. ತುಂಬಾ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಆದ್ರೂ ಮಸ್ತಾಗಿದೆ. ಕೇರಳ ಎಲ್ಲ ಹೋಗೋದ್ಕಿನ್ನ ನಮ್ಮ ಕರ್ನಾಟಕದಲ್ಲಿ ಇರೋ ಪ್ಲೇಸ್ನೇ ಎಂಜಾಯ್ ಮಾಡೋದ, ಏನಂತೀರಾ? ನೋಡ್ತಾ ಇರ್ಬೋದು, ಇಟ್ಕೆ ಎಲ್ಲ ಇವರೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಆದ್ರೂ ಏನೇ ಮ್ಯಾನ್ ಮಾಡಿದ್ರು ಮಸ್ತ್ ಇದೆ ಪ್ಲೇಸ್ ಅಂತೂ. ಬೋಟ್ ಇಲ್ಬಿಟ್ಟು ಕೆಳಗಡೆ ಬಂದೆ, ಮಸ್ತ್ ಪ್ಲೇಸ್ ಮಾತ್ರ. ನಮ್ಮ ತೋಟನೂ ಇದೆ, ಬಟ್ ಈ ಥರ ನಾವು ಮಾಡಬೇಕು. ಮಾಡಿದ್ರೆ ನಾವು ಟೂರಿಸ್ಟ್ ಪ್ಲೇಸ್ ಎಲ್ಲ ಮಾಡ್ತೀವಿ. ನಿಜ ಹೆಂಗೈತೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಬರ್ತಾ ಇರೋದು, ಅದು ಬ್ರದರ್ಸ್ ಜೊತೆ ಬಂದಿದ್ದೀನಿ. ಬಟ್ ಈ ಥರ ಪ್ಲೇಸ್ ಆ್ಯಕ್ಚುಲಿ ಕೇರಳದಲ್ಲೆಲ್ಲ ನೋಡಿದೆ ರೀಲ್ಸಲ್ಲೆಲ್ಲ, ಬಟ್ ಫಸ್ಟ್ ಟೈಮ್ ಈ ಥರ ಅಲ್ಲ. ಈಗ ಇವರೇ ಮ್ಯಾನ್ ಮೇಡೆಲ್ಲ ಮಸ್ತಾಗಿ ಮಾಡಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಆದರೂ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ಹೇಳೋಕ್ಕಾಗಲ್ಲ ಬಾಯಲ್ಲಿ, ಅಷ್ಟು ಸಕ್ಕತ್ತಾಗಿದೆ. ನೋಡಿ ಈ ಬ್ರಿಡ್ಜು ಮ್ಯಾನ್ ಮಾಡಿದ್ದಾರೆ. ಯಾವ ಥರ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಪ್ಲೀಸ್. ಯಾವ ಥರ ಇದೆ ವಿಡಿಯೋ ನೋಡಿ. ಅಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಅಲ್ಲಿದ್ದಾರೆ. ನಾನು ಆ ಅಣ್ಣನ ಒಂದೇ ಒಂದು ನಿಮಿಷ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ, ಆದರೂ ಮಸ್ತ್. ಆ್ಯಕ್ಚುಲಿ ಕರಿತಾ ಇದ್ದಾರೆ, ನೀರು ಕಡಿಮೆ ಆಗುತ್ತಂತೆ. ಅದು ನೀರು ಹೋಗೋದು ಬರೋದು ಆ ಥರ ಮಾಡ್ತಾ ಇರುತ್ತೆ. ಯಾಕೆಂದರೆ ಇವರು ಒಳ್ಳೆ ಮಾಡಿಬಿಟ್ಟು ನೀರನ್ನ ತೊಡ್ದೊಳಗಡೆಗೆ ಬಿಟ್ಕೊಂಡಿದ್ದಾರೆ ಪ್ಲೇಸ್ನ ಇದಾಗಿ ಮಾಡೋದಕ್ಕೆ. ಸೊ ನೀರು ಕಮ್ಮಿ ಆದರೆ ಬೋಟ್ ಹೋಗಲ್ಲ ಅಂತ ಕರಿತಾ ಇದ್ದಾರೆ. ಹೋಗ್ತಾ ಇದ್ದೀನಿ. ಗೈಸ್ ನೋಡಿ, ನೀವು ಎಲ್ಲೆಲ್ಲೋ ಸ್ನ್ಯಾಕ್ಸ್ ಎಲ್ಲ ಕೊಡೋದು ನೋಡಿದ್ದೀರಾ ನೋಡಿ. ಯಾವ್ದ್ರೊಳಗೆ ನದಿಯೊಳಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಲೋಟಸ್ ಅಂತ ಇದ್ರ ಹೆಸರು, ಆದರೆ ಒಂದು ಲೋಟಸ್ ಇಲ್ಲ. ಇವ್ರು ಡೈಲಿ ಈ ಥರ ಬರ್ತಾ ಇದ್ರೆ ಲೋಟಸ್ ಕೂಡ ಎಲ್ಲಿ ಬೆಳೆಯುತ್ತೆ ಹೇಳಿ. ಅಲ್ಲಿ ನೋಡಿ ಫೋಟೋ ಶೂಟ್ ಯಾವ ಥರ ಮಾಡ್ತಾ ಇದ್ದಾರೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ದಿಸ್ ಈಸ್ ಸ್ನ್ಯಾಕ್ಸ್ ಏರಿಯಾ. ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಈ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಇಲ್ಲಿ ನೋಡಿ ಡ್ರೋನ್ ಎಲ್ಲ ಸೈಡಲ್ಲಿ. ದಿಸ್ ಈಸ್ ಯಾವುದು MS ಐಸ್ಲ್ಯಾಂಡ್ ಕಾರ್ನರ್. ತುಂಬ ಜನ ಇದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ನೋಡಿ ಹುಡುಗನ ಮೇಲೆ ಹುಡುಗಿ ಬಂದಿದೆ. ಗೈಸ್ ಆ್ಯಕ್ಚುಲಿ ಒಂದಕ್ಕಿಂತ ಒಂದೊಂದು ಪ್ಲೇಸ್ ಮಸ್ತಾಗಿದೆ, ಆದರೆ ನೀವು ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ಬೇಕಷ್ಟೇ. ಲೋಟಸ್ ಒಂದೂ ಇಲ್ಲ. ನಿನ್ನಂತ ಡೈಲಿ ಬಂದು ಎಲ್ಲಿ ಇರ್ತವೆ, ಅದು ನಿಜಾನೇ. ನಾನು ಅನ್ಕೋತಾ ಇದ್ದೆ ಎಲ್ಲಿ ಇಷ್ಟು ದೂರ ಬಂದರೂ ಎಲ್ಲೂ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೀತಾ ಇಲ್ಲ ಅಂತ. ಆದರೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಮಾಡ್ತಾಳೆ ಅವರ ಇಲ್ಲೇ. ಗೈಸ್ ತುಂಬ ಜನ ಬಂದವ್ರೆ ಅಂತಂದರೆ ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ಈ ಕಡೆ ಎಲ್ಲ ಬರೋಲ್ಲ. ಎಲ್ಲಿ ನೋಡಿದ್ರು ಬರೀ ಪ್ರೀ ವೆಡ್ಡಿಂಗ್ ಶೂಟ್ನೇ ಮಾಡ್ತಾರೆ. ನಾನು ನೋಡಿ ಬೇಜಾರಾಗ್ತೈತೆ. ನಾವು ಬರೀ ಹುಡುಗರೇ ಬಂದಿರೋದ್ರಿಂದ ತುಂಬಾ ಬೇಜಾರಾಗ್ತೈತೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ.
ಥರದ ಮರಗಳು ಇದ್ದಾವೆ ಇಲ್ಲಿ. ಬಿದ್ರು, ತೆಂಗಿನ ಮರ, ಈ ಎಲ್ಲ ಥರದ ಮರ, ಇದಾದ ಮ್ಯಾಂಗ್ರೋವ್ ಫಾರೆಸ್ಟ್ ಗಿಡಗಳು ಎಲ್ಲ ಥರದ್ದು. ಆದರೂ ಮನೆಗಳೆಲ್ಲ ಕಟ್ಟಿದ್ದಾರೆ ಇಲ್ಲೆಲ್ಲ ಮಸ್ತಾಗಿ ಕಟ್ಟಿದ್ದಾರೆ ಗಾಸ. ಆದರೂ ಗೈಸ್ ಎಲ್ಲರ ಮನೇಲೂ ಒಂದೊಂದು ದೋಣಿಗಳನ್ನ ಮಡಿಕೊಂಡಿದ್ದಾರೆ ಎಮರ್ಜೆನ್ಸಿಗೆ ಅಂತ. ಪ್ರತಿಯೊಂದು ಮನೇಲೂ ನೋಡ್ದೋ ನಾನಂತೂ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಕ್ರಿಶ್ಚಿಯನ್ಸೇ ಇದ್ದಾರೆ ಈ ಕಡೆ ಎಲ್ಲ. ಹೀಗೆ ಮನೆಗೆ ಒಂದೊಂದು ಗಾಡಿ ಟ್ಯಾಕ್ಟ್ರಿ ಎಲ್ಲ ಮಡಿಕೋತೀವಿ, ಮನೆಗೆ ಒಂದೊಂದು ದೋಣಿಗಳನ್ನ ಮಡಿಕೊಂಬಿಟ್ಟವ್ರೆ ಎಮರ್ಜೆನ್ಸಿಗೆ. ಆ್ಯಕ್ಚುಲಿ 1 hour ಅಂತಂದರೆ ಬರೀ ನಾನು ಅದು ಇದಂತ ದಿವಸ ಸ್ವಲ್ಪ ವೀಡಿಯೋಸ್ ಮಾತ್ರ ಮಾಡ್ತಾ ಇದ್ದೆ. ಇಲ್ಲೊಂದು ತುಂಬಾ ಮಸ್ತ್ ಆಗಿರೋ ಪ್ಲೇಸ್ಗಳಿದ್ದಾವೆ. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಕೇರಳ ಅಂತ ಅನ್ಕೋಬೇಡಿ, ಇದು ಕರ್ನಾಟಕನೇ. ತುಂಬ ವರ್ತಿದೆ, ಕಾಸು ಕೊಟ್ಟಿರೋದಕ್ಕೂ ಏನು ಲಾಸ್ ಏನಿಲ್ಲ, ಆ ಥರ ಇದೆ. ಬಟ್ ಇವಣ್ಣ ನಮಗೆ ಬೇರೆ ಬೇರೆ ಎಲ್ಲ ಕಡೆ ಕರ್ಕೊಂಡು ಹೋದ್ರು. ಇವರ ಇದ್ರೆ ಸ್ವಲ್ಪ ತೋರಿಸ್ಬಿಟ್ಟು ಇಷ್ಟೊತ್ತಿಗೆ ನಮ್ಮ ನಾಳೆ ಅಲ್ಲಿ ಇದ್ರದ್ರು ಕರ್ಕೊಂಡು ಹೋಗಿರೋರು. ಬಟ್ ಅವ್ರಿಗೆ ಗೊತ್ತಿರೋ ಕಡೆ ಎಲ್ಲ ಆ್ಯಕ್ಚುಲಿ ಪ್ರೈವೇಟ್ ಐಲ್ಯಾಂಡ್ ಅಂತ ಇದ್ರ ಹೊರಗಡೆ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಿದ್ರು ಅವರು ಕೇಳಿದ್ಕೆ. ಇದನ್ನೇ ಅವ್ರು ಹೇಳಿದ್ದು. ಇದನ್ನೇ ಎಲ್ಲ ಕ್ಯಾಂಟ್ರೀನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ಬಟ್ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ನಾವು ಊಟ ಮಾಡಿದ್ದೀವಿ. ಇಲ್ಲ ಇದು ನೋಡಿ, ಫೋಟೋಶೂಟ್ಗೆ ಅಂತ ಮಾಡಿರೋ ಬೋಟು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ಗೆ ಬರ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಮಾಡಿರೋ ಬೋಟ್ ಇದು. ಈ ಥರನೂ ಇರ್ತಾರೆ ಅಂತ ಇವಾಗ ಅನಿಸಿದ್ದು. ಇವಾಗ ಇಲ್ಲಿ ನಿಲ್ಸ್ಬಿಟ್ಟು ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ದೀವಿ. ಸಕ್ಕರೆ ಹಾಕಿರೋದು, ಅದಕ್ಕೆ ಏನು ಹಾಕಿರೋದು? ಫುಲ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದು ಇವಾಗ ಇಳ್ದು. ಈ ಕೊಡೋ ದುಡ್ಡಿಗೆ ವರ್ತ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಬೋಟಿಂಗು. ಅಂಕಲ್ ಅಂತೂ ಅವ್ರಿಗೆ ಗೊತ್ತಿದ್ದ ಪ್ಲೇಸ್ಗೆಲ್ಲ ಕರ್ಕೊಂಡೋದ್ರು. ತುಂಬ ಥ್ಯಾಂಕ್ಸ್ ಅಂಕಲ್. ಆ್ಯಕ್ಚುಲಿ ತುಂಬ ಜನ ನಮಗೆ ಎಲ್ಲಿ ಹೋಗಿ ಅಂತ ಅಂದರೆ ಊಟದ ಮನೆ ಅಂತ ಇದೆ, ಅಲ್ಲಿ ಹೋಗಿ ಒಳ್ಳೆ ಮೀನಿನ ಊಟ ಎಲ್ಲ ಮಸ್ತಾಗಿರುತ್ತೆ ಅಂತ ಕಳಿಸಿದ್ರು. ಸೊ ಇದೆ ನೋಡಿ ಮೀನಿನ ಮನೆ, ಅಲ್ಲ ಊಟದ ಮನೆ. ಹೋಗ್ತಾಯಿದ್ದೀವಿ ಒಳಗಡೆ. ವೆಜ್ ಕೂಡ ಇಲ್ಲ ಇದೆ. ಇವತ್ತು ನಾನು ಫಿಶ್ ತಿನ್ನಲ್ಲ, ವೆಜ್ ತಿನ್ನೋಕೆ ಹೋಗ್ತಾಯಿದ್ದೀನಿ. ಫುಲ್ ಮನೆ ಊಟದ ಥರನೇ, ಮನೆ ಒಳಗೇ ಊಟ. ಅಲ್ಲೇ ನೋಡಿ ಮೀನು ಊಟ ಇವ್ರು ತಿಂತಾಯಿದ್ದಾರೆ. ನಾನು ಮೀನು ತಿನ್ನಲ್ಲ, ವೆಜ್. ಹೆಂಗೈತೆ ವಿನಿ? ಫುಲ್ ಕರಾವಳಿ ಸ್ಟೈಲಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲ. ಮನೆನೇ ಹಳೆ ಮನೆ, ಮಾಳಿಗೆ ಮನೆ. ಹೆಂಗಿದೆ ಬ್ರೋ ಊಟ? ಹಾಂ, ಇಲ್ಲೆಲ್ಲ ಇದೆ ಫೇಮಸ್ಸಾ? ಹಾಂ, ನಾವು ದಿನ ಇದೆ ಉಟ್ಕೊಂಡು ಬರೋದು. ಹಾಂ, ನೀವೆಲ್ಲೇ ಇರೋದು? ಇದೆ ನಮ್ದು ಬೋಟಿಂಗ್ ಅವರೇ ನಾವು. ಹಾಂ,